ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದು 7:30 ಆಯಿತು. ಸೊ ಸ್ವಲ್ಪ ಮಳೆ ಎಲ್ಲ ಬಂದು ಹೋಗಿದೆ. ಹಾಗೆಯೇ ನಾವು ಕೂಡ ನೀಟಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದ್ದೀವಿ ನೀರು ಹಾಕಿ. ಯಾಕೆಂದರೆ ಸ್ವೀಟಿ ಎಲ್ಲ ಓಡಾಡ್ತಾ ಇರ್ತಾಳೆ, ಅದಕ್ಕೋಸ್ಕರ ಎಲ್ಲ ಪಿನೈಲ್ ಹಾಕ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀವಿ. ಸೊ ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಇವಾಗ ಸಂಡೇ ಮಾರ್ನಿಂಗ್ ವಿಡಿಯೋ. ಬೆಳಗ್ಗೆನೇ ಇಲ್ಲಿ ಬ್ಲಡ್ ಟೆಸ್ಟ್ ನಡೀತಾ ಇದೆ. ಶುಗರ್ ಟೆಸ್ಟು ನನಗೆ 15 ಡೇಸಿಗೆ ಒಂದು ಸರಿ ಮಾಡಬೇಕು. ಸೊ ಅದರಿಂದ ನಾವು ಮನೇಲೇ ಚೆಕ್ ಮಾಡ್ಕೊತಾ ಇದ್ದೀವಿ. ಸೊ ಇಲ್ಲಿ ಬೆಳಗ್ಗೆನೇ ಮಾತಾಡಿಕೊಂಡು ನಮ್ಮ ಮನೆಯವ್ರದ್ದು ಬ್ಲಡ್ ಟೆಸ್ಟು ಸುಮ್ಮನೆ ಅವರಿಗೆ ಮಾಡಿರಲಿಲ್ಲ. ಸೊ ಅದನ್ನು ಅವನು ಚೆಕ್ ಮಾಡ್ತಾ ಇದ್ದಾನೆ. ಅವರಿಗೆ ಭಯ. ಸೊ ಏನೇನೋ ಮಾತಾಡ್ಕೊಂಡ್ಬಿಟ್ಟು ಟೆಸ್ಟ್ ಮಾಡ್ತಾನೆ ಅವನು. ಅಕ್ಷಯ್ ನನಗೆ ಬೇಡ, ಲಾಸ್ಟ್ ಮಂತು ಏನು 78 ಏನೋ ಇತ್ತು ಅವನಿಗೆ, 88 ಏನೋ ಇತ್ತು ಲಾಸ್ಟು 15 ಡೇಸಲ್ಲಿ ಮಾಡಿದಾಗ. ಸೊ ಅದರಿಂದ ಅವನು ನನಗೆ ಬೇಡ ಅಂತ ಇದ್ದ. ಸೊ ಇವನು ಡೆಟಾಲೆಲ್ಲ ಹಾಕಿ ಎಲ್ಲ ವಾಶ್ ಮಾಡಿ ನೀಟಾಗಿ ಅವರಿಗೆ ಚುಚ್ಚುತ್ತಾ ಇದ್ದಾನೆ. ಅವರು ತಮಾಷೆ ಮಾಡ್ತಾಯಿದ್ರು. ಅವನು ನಂದು ಮುಖ ತೋರಿಸ್ಬೇಡ ಅಂತ ಹೇಳಿ ಮುಖ ತೋರಿಸ್ತೇನೆ. ಅವರು ಎಲ್ಲರೂ ನನ್ನ ತೋರಿಸ್ಬೇಡ ಅಂದರೆ ಬ್ಲಾಕ್ ಮಾಡೋದು ಹೇಗಲ್ವಾ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಆಗ್ತಾಯಿತ್ತು. ಹಾಗೆಯೇ ಇವರಿಗೆ ಅವರು ಬೇಡ ಅಂತಲೇ ಇದ್ದರು. ಅವರು ಹಾಸ್ಪಿಟ್ಲಿಗೂ ಹೋಗಲ್ಲ, ಏನಕ್ಕೂ ಹೋಗಲ್ಲ. ಅವರು ಸುಮ್ಮನೆ ಮನೇಲೇ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಅವರಿಗೆ ಟೆಸ್ಟ್ ಮಾಡ್ತಾಯಿದ್ದಾನೆ. ಅದು ಮಿಷನ್ನು ಸ್ವಲ್ಪ ಚಾರ್ಜ್ ಆಗಿರಲಿಲ್ಲ. ಇವತ್ತು ಸಂಡೇ ಬೇರೆ, ಕರೆಂಟು ಕೂಡ ಇಲ್ಲ ನಮಗೆ. ಈವ್ನಿಂಗು 4 o'clock ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಚೆಕ್ ಮಾಡ್ತಾ ಇದ್ದಾನೆ. ಅವ್ರದ್ದು ಒಂದು 138 ಎಷ್ಟೋ ಬಂತು. ಸೊ ಅದು ಸರಿ ಆಗಿಲ್ಲ ಏನೋ ಅಂತ ಹೇಳಿ ಇನ್ನೊಂದು ಸರಿ ಟೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವನು ತಮಾಷೆ ಮಾಡ್ತಾಯಿದ್ದ. ಅವ್ರು ಕೊಡ್ತಾ ಇರಲಿಲ್ಲ. ಸೊ ಆಮೇಲೆ ಮತ್ತೆ ಅದು ಅಷ್ಟೇ ಬಂತು. ನೆಕ್ಸ್ಟ್ ಮತ್ತೊಂದು ಸರಿ ಟೆಸ್ಟ್ ಮಾಡಿದಾಗ್ಲೂ ಅಷ್ಟೇ ಬಂತು. ಸೊ ಆಮೇಲೆ ಅವರಿಗೆ ಬಾಡಿಯಲ್ಲಿ ಬ್ಲಡ್ಡೇ ಇಲ್ಲ. ಬರೀ ಏನು ಫ್ರೂಟು ಅದು ಇದು ಏನೇ ತಂದುಕೊಟ್ರೂ ಅವ್ರು ತಿನ್ನೋದೇ ಇಲ್ಲ. ಊಟ ಕೂಡ ಸ್ವಲ್ಪನೇ ಮಾಡ್ತಾರೆ. ಚೆನ್ನಾಗಿ ಎಲ್ಲ ತಿಂದರೆ ತಾನೇ ಮೈಯಲ್ಲಿ ಬ್ಲಡ್ ಇರುತ್ತೆ. ಅವ್ರು ಏನು ತಿನ್ನೋದೇ ಇಲ್ಲ, ಅದು ಬೇಡ ಇದು ಬೇಡ ಅಂದ್ಕೊಂಡೇ ಇರ್ತಾರೆ. ಅದನ್ನೇ ಎಲ್ಲ ಮಾತಾಡಿಕೊಂಡು ಬ್ಲಡ್ ಇಲ್ಲ, ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಪ್ರೋಟೀನು ಟಾನಿಕು ಅದು ಇದೆಲ್ಲ ಏನಾದರೂ ಕೊಡ್ತಾರಲ್ವ ಅಂತ ಹೇಳಿದ್ರೆ ಅದನ್ನೇ ಎಲ್ಲ ಏನೇನೋ ಚರ್ಚೆ ಮಾಡ್ಕೊಂಡಿದ್ರು. ಫುಲ್ ಕೈ ಎಷ್ಟೇ ಪ್ರೆಸ್ ಮಾಡಿದ್ರೂ ಬ್ಲಡ್ಡೇ ಬರ್ತಾ ಇರಲಿಲ್ಲ. ಫುಲ್ಲು ಅವ್ರ ಬಾಡಿ ಡ್ರೈ ಆಗಿಬಿಟ್ಟಿದೆ ಎಲ್ಲ. ಸೊ ಅದೇನೋ ತಮಾಷೆ ಮಾಡಿಕೊಂಡು ಟೆಸ್ಟ್ ಮಾಡ್ತಾಯಿದ್ರು. ಇದು ಕ್ಲಿಪ್ಪಿಂಗು 2 ಸರಿ ಬಂದುಬಿಟ್ಟಿದೆ, ಸಾರಿ. ಸಂಡೇ ಇವತ್ತೆಲ್ಲರೂ ಮನೇಲಿದ್ದರು. ಕರೆಂಟು ಅವನಿಗೆ ಚಿಕ್ಕವನಿಗೆ ಕೆಲಸ ಇತ್ತು, ಮನೆಯಲ್ಲೇ ಎಲ್ಲ ಕೆಲಸ ಮಾಡ್ತಾಯಿದ್ದ ಅವನು. ಆದರೆ ಕರೆಂಟ್ ಇಲ್ಲ, ಅವನು ಲ್ಯಾಪ್ಟಾಪಲ್ಲೂ ಚಾರ್ಜ್ ಇರಲಿಲ್ಲ, ಮೊಬೈಲ್ ಚಾರ್ಜ್ ಇರಲಿಲ್ಲ. ಸೊ ಅವನು ಕೆಲಸ ಮಾಡೋಕ್ಕಾಗಿಲ್ಲ. ಹಸ್ಬೆಂಡಿಗೆ ಕಂಟಿನ್ಯೂ ಆಗಿ ಕೆಲಸ ಇರ್ತಾಯಿತ್ತು ಸಂಡೇ. ಈ ಸಂಡೇ ಸ್ವಲ್ಪ ರಜಾ ಕೊಟ್ಟಿದ್ದಾರೆ. ಹಾಗೆಯೇ ನನ್ನ ಸರ್ದಿ ಬಂತು. ನಾನು ಅದನ್ನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಅಲ್ಲಿ ಯಾರೂ ವಿಡಿಯೋ ಮಾಡೋರು ಇರಲಿಲ್ಲ. ಇದ್ರೂ ಯಾರೂ ವಿಡಿಯೋನೇ ಮಾಡಿಕೊಡಲ್ಲ ಫ್ರೆಂಡ್ಸ್. ಸೊ ನಾನು ಫ್ರಂಟ್ ಸೈಡಿಂದ ಕ್ಯಾಮ್ರಾ ಹಿಡ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ ಅದು ಅಷ್ಟೇ ವಿಡಿಯೋ ಬಂತು. ಆಮೇಲೆ ಎಲ್ಲ ಮತ್ತೆ 12 ಗಂಟೆ, ಇವಾಗ ಟೈಮ್ 12 ಗಂಟೆ 1 ಗಂಟೆ ಆಯಿತು. ಮತ್ತು ಸಂಜೆ ಮಳೆ ಎಲ್ಲ ಬಂದರೆ ಹೋಗ್ಲಿಕ್ಕಾಗಲ್ಲ ಮಾರ್ಕೆಟಿಗೆ ಅಂದ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡು ಬಂದರು. ತರಕಾರಿ
ಫುಲ್ಲು ಸಂತೆನೇ ಒಂದು ವಾರಕ್ಕೊಂದು ಸರಿ ನಮ್ಮ ಮನೇಲಿ ಬಂದುಬಿಡುತ್ತೆ ನೋಡಿ. ಆಲೂಗಡ್ಡೆ, ಹಸಿರು ಮೆಣಸಿನ್ಕಾಯಿ, ಸೌತೆಕಾಯಿ ಒಂದು ಸರಿ ಎಲ್ಲ ತೊಗೊಂಡು ಬರ್ತಾರೆ. ಯಾಕಂದರೆ ಮತ್ತು ಇಲ್ಲಿಂದ ಸುಮಾರು ದೂರ ಹೋಗಬೇಕು ನಾವು ಮಾರ್ಕೆಟಿಗೆಲ್ಲ. ಇಲ್ಲಾಂದರೆ ನಾವು ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ತೊಗೊಳ್ಬೇಕಾಗತ್ತೆ. ಸೊ ಅದರಿಂದ ಇವೆಲ್ಲ ಏನು ಫ್ರಿಜ್ ಇದೆ ಇಟ್ಕೊಳ್ಬೋದು ಅಂದ್ಬಿಟ್ಟು ಒಂದೇ ಸರಿ ಸ್ವಲ್ಪ ತೊಗೊಂಡು ಬರ್ತಾರೆ ವಾರಕ್ಕಾಗಷ್ಟು. ಯಾಕಂದರೆ ಅವರು 9:30ಗೆ ಹಂಗೆ ಡ್ಯೂಟಿಯಿಂದ ಬರೋದಾಗತ್ತೆ. ಇನ್ನು ಚಿಕ್ಕ ಮಗನೂ 9:30 ಹಂಗೆ ಬರ್ತಾನೆ. ಸೊ ಒಂದೊಂದು ಟೈಮಲ್ಲಿ ಗಾಡಿ ಇರೋಲ್ಲ. ಸೊ ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ತೊಗೊಂಡು ಬರ್ತಾರೆ. ಫುಲ್ ಸಂತೆ ನಮ್ಮ ಮನೆಯವ್ರು ಮಾರ್ಕೆಟಿಗೆ ಹೋಗ್ಬಿಟ್ರೆ ಫುಲ್ ಸಂತೆನೇ ಮನೆಗೆ ಬಂದುಬಿಡುತ್ತೆ. ಆಲೂಗಡ್ಡೆ, ಕೋಸು, ಹಸಿರು ಮೆಣಸಿನ್ಕಾಯಿ, ಅವರೆಕಾಯಿ, ಚಪ್ರದ ಅವರೆಕಾಯಿ, ಆಮೇಲೆ ನೌಕೋಲು, ನಮ್ಮ ಸ್ವೀಟಿ ಎಲ್ಲ ಜಾಸೂಸ್ ಮಾಡೋದು ನೋಡಿ. ಒಂದೊಂದು ತರಕಾರಿ ಹಾಕ್ದಂಗೂ ಅಲ್ಲಿ ಹೋಗಿ ನೋಡ್ತಾಳೆ, ಇಲ್ಲಿ ಹೋಗಿ ನೋಡ್ತಾಳೆ ನೋಡಿ. ಎಲ್ಲ ಚೆಕ್ ಮಾಡ್ತಾಳೆ ಅವಳು, ಎಲ್ಲ ಕರೆಕ್ಟಾಗಿ ತಂದಿದ್ದಾರಾ ಏನು. ಬದನೆಕಾಯಿ, ಹೀರೆಕಾಯಿ ಪ್ರತಿಯೊಂದು ತೊಗೊಂಡು ಬರ್ತಾರೆ. ಬೆಂಡೆಕಾಯಿ, ಕ್ಯಾರೆಟು, ಬೀನ್ಸು, ನುಗ್ಗೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ. ಮೊಲಕ್ಕೆ ಇವತ್ತು ರ್ಯಾಬಿಟ್ಟಿಗೆ ಇವತ್ತು ಸ್ನಾನ ಆಗಿದೆ. ಸ್ನಾನ ಆಗಿ ನೀಟಾಗೆಲ್ಲ ಡ್ರೈ ಮಾಡಿ ಅದನ್ನು ಹೇರೆಲ್ಲ ಚೆಂದ ಬಾಚಿ ಇಟ್ಟಿದ್ದಾರೆ. ಅದಕ್ಕೆ ಬೀನ್ಸ್ ಕೊಡ್ತಾಯಿದ್ದಾರೆ ನೋಡಿ. ನಮ್ಮ ಮನೆಯವರು ಅಡಿಕೆ ತರಲಿಕ್ಕೆ ನನಗೆ ಎಲೆ ತಿನ್ನಬೇಕು ಅನಿಸಿತ್ತು. ಅಡಿಕೆ ತರಲಿಕ್ಕೆ ಹೇಳಿದೆ, ಅದನ್ನೇ ಮರ್ತು ಬಂದಿದ್ದಾರೆ. ಅದಕ್ಕೊಂದು ಸ್ವಲ್ಪ ಬೈದೆ ನಾನು. ಪ್ರತಿ ಸಾರಿ ನಾನು ಒಂದು 6 ಮಂತ್ ಆಯಿತು ಅಡಿಕೆ ತೊಗೊಂಡು ಬನ್ನಿ ಅಂತ ಹೇಳಿ ಅದು ಕಟ್ ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅಂಗಡಿಗಳಲ್ಲಿ ಸಿಗುತ್ತೆ, ಅದೇನೋ ಬೇರೆ ಥರ ಅಡಿಕೆ ಚೆನ್ನಾಗಿರಲ್ಲ ಅದು. ಅಲ್ಲಿ ಬೇರೆ ಕಡೆ ಒಂದು ಅಂಗಡಿಯಲ್ಲಿ ಅಡಿಕೆ ಸಿಗುತ್ತೆ, ಕಟಿಂಗ್ ಮಾಡಿರ್ತಾರೆ ಅಡಿಕೆನ. ಸೊ ತರ್ನಿ ಅಂತ ಹೇಳಿದ್ದೆ, ಅವ್ರು ತಂದಿಲ್ಲ. ಅದಕ್ಕೋಸ್ಕರ ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಇವತ್ತು ವೀಡಿಯೋದಲ್ಲಿ ನಾನು ಕಾಣ್ತಾನೇ ಇಲ್ಲ. ಒಂದು ಟ್ರೈಪಾಡ್ ಅದು ಮೇಲೆ ಹಾಕೋದು ಕಿತ್ತೋಗ್ಬಿಟ್ಟಿದೆ, ಕ್ಯಾಮ್ರಾ ಇಡೋದು. ಸೊ ಅದು ಸರಿ ಮಾಡಬೇಕು. ಇನ್ನೊಂದು ಚಿಕ್ಕದಿಟ್ಟರೆ ಅದು ಟೇಬಲ್ ಮೇಲೆ, ಇಲ್ಲಾಂದರೆ ಮೇಲೆ ಹೈಟಲ್ಲಿ ಇಡಬೇಕಾಗತ್ತೆ. ಕೈಯಲ್ಲಿ ತುಂಬ ಹೊತ್ತು ಹಿಡ್ಕೊಳಕ್ಕಾಗೋದೇ ಇಲ್ಲ. ಸೊ ಅದರಿಂದ ಅದು ನಾನು ಕಾಣ್ತಾ ಇಲ್ಲ ಫ್ರಂಟಲ್ಲಿ. ಸೊ ಸ್ವೀಟಿ ಒಂದು ತರಕಾರಿನೂ ಬಿಡೋಲ್ಲ, ಎಲ್ಲ ಚೆಕ್ ಮಾಡಿ ನೋಡ್ತಾಯಿದ್ಲು. ಈರುಳ್ಳಿ ಸ್ವಲ್ಪ ಕಮ್ಮಿ ರೇಟ್ ಆಗಿದೆ. ನನಗೆ ಈರುಳ್ಳಿ ಸ್ವಲ್ಪ ದಪ್ಪನೇ ಇರಬೇಕು, ಅದಕ್ಕೊಂದು ಸ್ವಲ್ಪ ಮಾತಾಡ್ತಾಯಿದ್ದೆ ನಾನು. ಯಾಕಂದರೆ ಎಲ್ಲ ಕೆಲಸ ನಾನು ಬೇಗ ಮಾಡ್ಕೊಳ್ಬೇಕಾಗತ್ತೆ. ಚಿಕ್ಕ ಈರುಳ್ಳಿ ತಂದರೆ ಅದನ್ನು ಕಟ್ ಮಾಡೋಕ್ಕೆ 1 hour ಬೇಕಾಗತ್ತೆ. ಇದು ಬಾಳೆ ದಿಂಡು ಎಲ್ಲ ತರಕಾರಿ ತೊಗೊಂಡು ಬಂದಿದ್ದರು. ಟೊಮೊಟೊ ಕಮ್ಮಿ ಆಗಿದೆ, ಬಸಳೆ ಸೊಪ್ಪು ಇದೆ, ತರಕಾರಿ ಎಲ್ಲ ತುಂಬ ಇದೆ. ಈ ವಾರ ಎಲ್ಲ ತರಕಾರಿನೇ ಸಖತ್ತಾಗಿದೆ. ಶುಂಠಿನೂ ಸ್ವಲ್ಪ ಕಮ್ಮಿ ಆಗಿದೆ. ಸ್ವೀಟಿ ಮಾತ್ರ ಅವ್ರನ್ನ ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗ್ತಾಯಿಲ್ಲ ನೋಡಿ. ಮಧ್ಯೆ ಕೂತ್ಕೊಂಡಿದ್ದಾಳೆ. ಅವಳನ್ನು ಎಷ್ಟು ಆ ಕಡೆ ಕಳಿಸಿದ್ರೂ ಹೋಗಲ್ಲ, ಆ ಕಡೆ ಎತ್ತಿ ಅವಳನ್ನು ಕೂರಿಸಿದ್ರೂ ಮತ್ತೆ ಬರ್ತಾಳೆ. ಸೊ ಏನೇನು ತಂದಿದ್ದೀನಿ ಅಂತ ಎಲ್ಲ ತೋರಿಸ್ತಾಯಿದ್ರು. ಹಾಗೆಯೇ ಸಾಯಂಕಾಲ ಎಲ್ಲ ನೀಟಾಗಿ ಮತ್ತೆ ತೊಳೆದ್ಬಿಟ್ಟು ಮೊಲನ ಸ್ವಲ್ಪ ಹೊರಗಡೆ ಇಟ್ಟಿದ್ದೀವಿ, ರ್ಯಾಬಿಟ್ನ. ಅದನ್ನು ಹೊರಗಡೆ ಬಿಟ್ಟರೆ ಸ್ವೀಟಿ 1 ನಿಮಿಷ ಕೂಡ ಇರೋದಿಲ್ಲ. ಸ್ವೀಟಿಗೆ ಮೊನ್ನೆ ಅದು ಕಚ್ಚಕ್ಕೆ ಹೋಗಿಬಿಟ್ಟಿತ್ತು. ಸೊ ಅದರಿಂದ ಸ್ವೀಟಿಗೆ ಭಯ. ಅದನ್ನಾದರೂ ಮನೇಲಿಟ್ಟರೆ ಹೋಗಿ ಈ ಥರ ಕೂತ್ಕೊಂಡು ಮಾತಾಡಿಸ್ತಾಳೆ, ಸುಮ್ಮನೆ ಅದ್ರ ಜೊತೆಲಿ ನೋಡ್ಕೊಂಡಿರ್ತಾಳೆ. ಅವಳಿಗೆ ಇವಾಗ ಅದನ್ನು ಪಾಪು ಅಂತ ಹೇಳಿದ್ದೀವಿ. ಪಾಪು ಅಂದರೆ ಅಲ್ಲಿ ಹೋಗಿ ನೋಡ್ತಾಳೆ. ಅದನ್ನು ಓಪನ್ ಮಾಡಿದರೂ ಮಾತ್ರ
ಅದು ಹೊರಗಡೆ ಬಂತು ಅಂದರೆ ಒಂದು ನಿಮಿಷನೂ ಸ್ವೀಟಿ ಕೆಳಗಡೆನೇ ಇರಲ್ಲ, ಎಲ್ಲೆಲ್ಲೋ ಹತ್ತಿ ಮೇಲೆಲ್ಲ ಮೈ ಮೇಲೆಲ್ಲ ಹತ್ತುತ್ತಾಳೆ. ಸೊ ಮಳೆ ಮೋಡ ಕೂಡ ಆಗಿದೆ, ಮಳೆ ಬರುತ್ತೆ ಅನಿಸುತ್ತೆ. ಸೊ ಗಿಡಗಳೆಲ್ಲ ಸ್ವಲ್ಪ ಚಿಗುರಿದೆ. ಹಾಗೆಯೇ ಇವಾಗ ಟೈಮ್ ಬಂದು 7 ಗಂಟೆ ಆಯಿತು. ಸೊ ಮಳೆ ಸ್ವಲ್ಪ ಬಂತು ಅಂದರೆ ಏನಾದರೂ ಮಾಡಿಕೊಡ್ಬೇಕಾಗತ್ತೆ ಅವರಿಗೆ. ನಾನು ಇಲ್ಲಿ ಈರುಳ್ಳಿ ಬೋಂಡ ಮಾಡಿಕೊಡ್ತಾಯಿದ್ದೆ. ನಮ್ಮ ಮನೆಯವರು ಆಲೂಗಡ್ಡೆ 1-2 ಬೋಂಡ ಅವ್ರು ಮಾಡ್ತಾಯಿದ್ದಾರೆ. ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಅಡುಗೆನೂ ಕೂಡ ಮಾಡಬೇಕು ಇವಾಗ. ಸ್ವಲ್ಪ ಇದನ್ನು ಮಾಡಿಕೊಟ್ಬಿಟ್ಟು, ಇಲ್ಲಾಂದರೆ ಊಟ ಮಾಡೋ ತನಕ 10:30 ಆಗುತ್ತೆ. ಸೊ ಮಧ್ಯಾಹ್ನ ಊಟ ಮಾಡಿದ್ದಾರೆ, ಅಷ್ಟರ ಮೇಲೆ ಏನು ತಿಂದಿಲ್ಲ ಅವರು ಅಂದ್ಬಿಟ್ಟು ಇವಾಗ ಬೋಂಡ ಮಾಡಿಕೊಡ್ತಾ ಇದ್ದೀನಿ. ಬೋಂಡ ಮತ್ತು ಪುದೀನ ಚಟ್ನಿ. ಸ್ವೀಟಿದು ಸೌಂಡು ಆ ಕಡೆ ಒಂದು ಕಡೆ ಇರಲ್ಲ ಸ್ವೀಟಿ. ಸೊ ಇಲ್ಲಿ ಬೋಂಡ ಮಾಡಿದ್ಮೇಲೆ ಟೀ ಇರಲೇಬೇಕು, ಟೀಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಚಿಕನ್ ಇದೆ, ಚಿಕನ್ ಮಾಡಬೇಕು. ಆಮೇಲೆ ಗೀ ರೈಸ್ ಮಾಡಬೇಕು, ವೆಜಿಟೇಬಲ್ ಗೀ ರೈಸ್. ಸೊ ಚಿಕನ್ ಇಲ್ಲಿ ರೆಡಿಯಾಗಿದೆ. ಅಕ್ಷಯ್ ಸ್ವಲ್ಪ ಅವನು ಚಿಕನ್ ತಂದರೆ ಸ್ವಲ್ಪ ಅಲ್ಲಿ ಸುಟ್ಟುಬಿಟ್ಟು ಅದನ್ನು ಫ್ರೈ ಮಾಡ್ಕೊತಾನೆ. ನೋಡಿ, ಫ್ರೈಡ್ ರೈಸ್ ವೆಜಿಟೇಬಲ್ ಗೀ ರೈಸ್ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.